ವಿದ್ಯಾರ್ಥಿಗಳೇ ನಿಮ್ಗೆಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ತುಂಬಾ ಮುಖ್ಯವಾಗಿದೆ. ಏನಪ್ಪಾ ಅಂತಂದ್ರೆ ತಾವುಗಳು ಏನು ಪ್ರಥಮ ವರ್ಷ BComಗೆ ದಾಖಲಾಗಿದ್ದೀರಾ, ಅಡ್ಮಿಷನ್ ಆಗಿದ್ದೀರಾ. ಈ ವರ್ಷ ತಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಒಂದು ಹೊಸ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದೆ ತಮ್ಮ ದಾಖಲಾತಿ ಮತ್ತು ವಿಶ್ವವಿದ್ಯಾಲಯ ಸಂಬಂಧಿತ ವಿಷಯಗಳಿಗಾಗಿ. ಆ ಹೊಸ ತಂತ್ರಜ್ಞಾನ ಅಥವಾ ಸಾಫ್ಟ್ವೇರ್ ಯಾವ್ದಪ್ಪ ಅಂತಂದ್ರೆ UUCMS ಅಂತ ತಮ್ಗೆಲ್ಲ ಗೊತ್ತಿರುತ್ತೆ. ಸೊ ತಾವು ನಿಮ್ಗೆಲ್ಲ ಯೂಸರ್ ID ಪಾಸ್ವರ್ಡ್ಸ್ ಯಾವ ರೀತಿ ಯೂಸ್ ಮಾಡ್ಕೊಂಡು ಲಾಗಿನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಸುಮಾರು ಸಲ ಹೇಳಿದೀವಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಮತ್ತೊಂದ್ಸಲ ಹೇಳ್ತೇನೆ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ತಾವು ಈಗ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕಾಗತ್ತೆ. ಏನು ಸರ್ ಅದು ಕೋರ್ಸ್ ರಿಜಿಸ್ಟ್ರೇಷನ್, ಅದು ಯಾವ ರೀತಿ ಮಾಡಬೇಕು ತಮ್ಮ ಲಾಗಿನ್ ಆಗ್ಬಿಟ್ಟು ಅನ್ನೋದು ಅಂತಕ್ಕಂಥದನ್ನ ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾನು ಗೂಗಲ್ ಅನ್ನ ಆನ್ ಮಾಡ್ಕೋತೇನೆ. ಸೊ ತಮ್ಗೆಲ್ರಿಗೂ ಕಾಣ್ತಾ ಇರುತ್ತೆ ಯಾವ ರೀತಿ ಗೂಗಲ್ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡ್ಕೊಂಡ್ರೆ ಗೂಗಲ್ ಓಪನಿಂಗ್ ಪೇಜ್ ಈ ತರ ಕಾಣುತ್ತೆ. ಇಲ್ಲಿ ನಾವು UUCMS ಅನ್ನ ಟೈಪ್ ಮಾಡ್ಬೇಕು. ನೋಡಿ, UUCMS.Karnataka.government.in ಅಂತ ನಾವು ನೋಡಿ ಇಲ್ಲಿ ತಮ್ಗೆಲ್ಲ ಕಾಣ್ತಾ ಇರೋ ರೀತಿ UUCMS.Karnataka.government.in ಅನ್ನ ನಾವು ಟೈಪ್ ಮಾಡಿ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ UUCMS ನ ಫಸ್ಟ್ ಪೇಜ್ ಅಂತ ಏನ್ ಕರಿತೀವಿ ಇದು ಓಪನ್ ಆಗುತ್ತೆ. ಇದು ಓಪನ್ ಆದ್ಮೇಲೆ ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ ಲಾಗಿನ್ ಅಂತ ಇರುತ್ತೆ. ಸೊ ಈ ಲಾಗಿನ್ ನಲ್ಲಿ ತಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಕ್ಲಿಕ್ ಮಾಡ್ಕೊಂಡಾಗ ಒಂದು ಹೊಸ ಪೇಜ್ ಈ ತರ ಓಪನ್ ಆಗುತ್ತೆ. ಸೊ ಇಲ್ಲಿ ತಾವೇನಪ್ಪ ಮಾಡ್ಬೇಕು ಅಂತಂದ್ರೆ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮೊದಲಿಗೆ ಇಲ್ಲಿ 4 ಐಟಮ್ಸ್ ಇದಾವೆ. ಒಂದು ಸ್ಟೇಟ್ ಅಡ್ಮಿನ್, ಯೂನಿವರ್ಸಿಟಿ, ಕಾಲೇಜ್ ಆರ್ PG ಸೆಂಟರ್, ಸ್ಟೂಡೆಂಟ್ ಅಂತ. ಸೊ ಸ್ಟೂಡೆಂಟ್ಸ್ ಆದ್ಮೇಲೆ ಯೂಸರ್ ನೇಮ್ ಅಂತ ಇರುತ್ತೆ ಕೆಳಗಡೆ. ಯೂಸರ್ ನೇಮ್ ಅಲ್ಲಿ ನಾನು ಯಾವ್ದೋ ಒಂದು ವಿದ್ಯಾರ್ಥಿದು ಎಕ್ಸಾಂಪಲ್ ತಗೋತಾ ಇದ್ದೇನೆ. ಸೊ ಒಬ್ಬ U19 ಇಂದ ಶುರು ಆಗ್ತಕ್ಕಂಥ ನಂಬರ್ ಅನ್ನ ನಾನಿಲ್ಲಿ ಟೈಪ್ ಮಾಡ್ತೀನಿ. ನೋಡಿ, ಯಾವ್ದೋ ಸ್ಟೂಡೆಂಟ್ಸ್ ತಗೊಂಡಿದ್ದೀನಿ, U19GA21C0002 ಅಂತ. ಈ ತಗೊಂಡಿದ್ದಾದ್ಮೇಲೆ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಬೇರೆ ಏನು ಅಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನಾವಿಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ನಾನು ಈ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ನೋಡ್ಕೊಂಡಿದ್ದೀನಿ. ಸೊ 19/4/2003 ಅಂತ ಇದೆ. ಸೊ ನಾನೇನ್ ಮಾಡ್ಬೇಕಂದ್ರೆ ಫಸ್ಟ್ 19 ಟೈಪ್ ಮಾಡಿದೀನಿ. ಅದಾದ್ಮೇಲೆ ಇಲ್ಲಿ ಹೈಫನ್ ಹಾಕೋಬೇಕಾಗುತ್ತೆ. ಹೈಫನ್ ಅಂದ್ರೆ ಡ್ಯಾಶ್, ಸ್ಮಾಲ್ ಡ್ಯಾಶ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವು ಯಾವ್ದಾದ್ರು ಸ್ಲಾಶ್ ಅಥವಾ ಡಾಟ್ ಹಾಕೊಂಡ್ರೆ ಅದು ತಗೊಳ್ಳೋದು ಇಲ್ಲ. ಅದಾದ್ಮೇಲೆ 4 ತಗೊಂಡೆ, ಮತ್ತೆ ಹೈಫನ್ 2003 ಅಂತ ತಗೊಂಡೆ. ಅದಾದ್ಮೇಲೆ ನಿಮ್ಗೆ ಇಲ್ಲೊಂದು ಕ್ಯಾಪ್ಚಾ ಕೊಟ್ಟಿರ್ತಾನೆ. ಆ ಕ್ಯಾಪ್ಚಾನ ಮೇಲೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆಲ್ಲ 75998 ಅಂತ. ಅದನ್ನ ನಾನು ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಟೈಪ್ ಮಾಡಿ ಲಾಗಿನ್ ಅಂತ ಕೊಡ್ತೇನೆ. ಸೊ ಲಾಗಿನ್ ಕೊಟ್ಟಾಗ ಆ ಒಬ್ಬ ಸ್ಟೂಡೆಂಟ್ ನ UUCMS ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಫ್ರಂಟ್ ಪೇಜ್ ಅಲ್ಲಿ ವೆಲ್ಕಮ್ ಟು UUCMS ಅಂತ ಇರುತ್ತೆ. ಇಲ್ಲಿ ನಮಗೆ 4 ಆಪ್ಷನ್ಸ್ ಇರುತ್ತೆ. ಒಂದು ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್. ಇದರಲ್ಲಿ ನಿಮ್ಮ ಪೂರ್ತಿ ಡೀಟೇಲ್ಸ್ ಅನ್ನ ನಾವು ನೋಡಬಹುದು. ಅಪ್ಲೋಡ್ ಮೈ ಫೋಟೋ ಅಂಡ್ ಸಿಗ್ನೇಚರ್. ನೋಡಿ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಇನ್ನು ಯಾರ್ಯಾರು ಅಪ್ಲೋಡ್ ಮಾಡಿರೋದಿಲ್ಲ ಅದು ಬರುತ್ತೆ. ಸೊ ನೀವು ಸಿಸ್ಟಮ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಏನೋ ನಾವೇನಂತ ಕರಿಬಹುದು, ನಿಮ್ಮ ಮೊಬೈಲ್ ಅಲ್ಲೂ ಸಹ ನೀವು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಕಂಪಲ್ಸರಿ ಅಪ್ಲೋಡ್ ಮಾಡ್ಲೇಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ. ಮತ್ತೆ ನಿಮ್ಮ ಎಂಟರ್ ಮೈ ಬ್ಯಾಂಕ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ ನೇಮ್ ಯಾವುದು, ಅಕೌಂಟ್ ನಂಬರ್, IFSC ಕೋಡ್, ನಿಮ್ಮ ಹೆಸರನ್ನ ಹಾಕಿ ಸೇವ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ತಮ್ಗೆ ಬರ್ತಕ್ಕಂಥ ಸ್ಕಾಲರ್ಶಿಪ್ಸ್ ರಿಲೇಟೆಡ್ ಏನಾದ್ರು ಇದ್ರೆ, ರೀಫಂಡ್ ರಿಲೇಟೆಡ್ ಏನಾದ್ರು ಇದ್ರೆ ಈ ಅಕೌಂಟ್ ಅನ್ನ ಅವರು ತಗೊಂಡು ರೀಫಂಡ್ ಮಾಡ್ತಾರೆ ಯೂನಿವರ್ಸಿಟಿ ಕಡೆಯಿಂದ. ಅದಾದ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಯಾವ್ದಾದ್ರು ನೀವು ಫಾರ್ ಎಕ್ಸಾಂಪಲ್ ಔಟ್ ಸ್ಟೇಟ್ ತಾವೇನಾದ್ರೂ PUC ಮುಗಿಸ್ಕೊಂಡ್ ಬಂದಿದ್ರೆ, ಮೈಗ್ರೇಟೆಡ್ ಸ್ಟೂಡೆಂಟ್ ಏನಾದ್ರೂ ಆಗಿದ್ರೆ ಆ ಒಂದು ಫೈಲ್ಸ್ ಅನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದರ ಅವಶ್ಯಕತೆ ಇರೋದಿಲ್ಲ. ಸೊ ಮತ್ತೆ ನಾನು ಬ್ಯಾಕ್ ಹೋಗಿದ್ದೀನಿ. ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನಾನು ಗ್ರೂಪ್ ಅಲ್ಲೇ ಆಲ್ರೆಡಿ ಹಾಕಿದೀನಿ. ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಯಾವ ರೀತಿ ಆಗ್ಬೇಕು, ಯಾವ ರೀತಿ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನ UUCMS ಅಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವೊಂದು ನಮ್ಮ ನರೇಂದ್ರ ಸರ್ ಒಂದನ್ನ ಹಾಕಿದ್ದಾರೆ. ಸೊ ಅದನ್ನ ನೀವು ಫಾಲೋ ಮಾಡ್ಬೋದು. ಅಥವಾ ನಾನು ನಿಮ್ಗೆ ಹೇಳ್ಕೊಟ್ಟ ಹಾಗೆ ನಾನು ಈಗ ಹೇಳ್ಕೊಡ್ತೇನೆ ಯಾವ ರೀತಿ ಮಾಡ್ಬೇಕು ಅಂತ. ನೀವು ಈ ತರ ಲಾಗಿನ್ ಆದ ತಕ್ಷಣ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3 ಮೆನು ಕಾಣುತ್ತೆ. ಒಂದು ಹೋಮ್ ಅಂತ, ಅಕಾಡೆಮಿಕ್ಸ್ ಅಂತ, ಎಕ್ಸಾಮ್ ಅಂತ. ಸೊ ಅಕಾಡೆಮಿಕ್ಸ್ ಹೋಗ್ಬೇಕು. ಅಕಾಡೆಮಿಕ್ಸ್ ಹೋದಾಗ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಫಸ್ಟ್ ಒನ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ
ನಿಮ್ಗೆ ಕೋರ್ಸ್ ರಿಜಿಸ್ಟ್ರೇಷನ್ ಬೈ ಸ್ಟೂಡೆಂಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ನಿಮ್ಮ ಅಕಾಡೆಮಿಕ್ ಇಯರ್ ಬರುತ್ತೆ, ಯುಜಿನ ಪಿಜಿನ ಅಂತ ಇರುತ್ತೆ, ನಿಮ್ಮ ಪ್ರೋಗ್ರಾಮ್ ನೇಮ್ ಇರುತ್ತೆ, ಡಿಸಿಪ್ಲಿನ್ ಎಲ್ರಿಗೂ ಜನರಲ್ ಇರುತ್ತೆ, ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ನಿಮ್ಮ ಹೆಸರು, ಯಾವ ಸೆಮಿಸ್ಟ್ರು, ಟೋಟಲ್ ಕ್ರೆಡಿಟ್ಸ್ 25 ಇರಬೇಕು. ಇದು ಎಲ್ಲರೂ ಅಬ್ಸರ್ವ್ ಮಾಡಬೇಕಾಗಿರೋದು. ಕ್ರೆಡಿಟ್ ಶುಡ್ ಬಿ 25 ಆಲ್ವೇಸ್. ಓಕೆ. ಅದಾದ್ಮೇಲೆ ಇದೇ ತರ ಹೋದಾಗ ನಿಮ್ಗೆ ಒಂದು ಟೇಬಲ್ ಕಾಣುತ್ತೆ. ಸೊ ನಿಮ್ಗೆ ಮೊಬೈಲ್ ಅಲ್ಲಿ, ನೀವು ಲ್ಯಾಪ್ಟಾಪ್ ಅಲ್ಲಿ ಮಾಡಿದಾಗ ಈ ತರ ಕಾಣುತ್ತೆ. ಮೊಬೈಲ್ ಅಲ್ಲಿ ನಿಮ್ಗೆ ಯಾವ ತರ ಕಾಣುತ್ತಪ್ಪ ಅಂತಂದ್ರೆ, ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ 3 ಗೆರೆ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಹೋಮ್ ಅಕಾಡೆಮಿಕ್ಸ್ ಎಕ್ಸಾಮ್ ಅಂತ ಕಾಣುತ್ತೆ. ಅಕಾಡೆಮಿಕ್ಸ್ ಹೋಗ್ಬಿಟ್ಟು ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ರೈಟ್ ಸೈಡ್ ಅಲ್ಲಿ ನೋಡಿ, ಈ ಜಾಗದಲ್ಲಿ ನಿಮ್ಗೆ ಮೊಬೈಲ್ ಅಲ್ಲಿ 3 ಗೆರೆ ಇರುತ್ತೆ, ಅಡ್ಡಗೆರೆ ಚಿಕ್ಕ ಚಿಕ್ಕದಾಗಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಬೇಕಾದ್ರೆ ನೀವು ಹೋಗ್ಬೋದು ಮೊಬೈಲ್ ಅಲ್ಲಿ. ಸೊ ಇಷ್ಟೆಲ್ಲ ಓಪನ್ ಆಗಿದ್ದಾದ್ಮೇಲೆ ನಿಮಗೆ ಇಲ್ಲಿ ಮೊದಲಿಗೆ ಕೋರ್ಸ್ ಪೇಪರ್ಸ್, ಡಿಸಿಪ್ಲಿನ್ ಕೋರ್ ಅಂತ ಇರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ 3 ಡಿಸಿಪ್ಲಿನ್ ಕೋರ್ ಇದೆ. ಡಿಸಿಪ್ಲಿನ್ ಕೋರ್ 1 ಯಾವ್ದಪ್ಪ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್. ಡಿಸಿಪ್ಲಿನ್ ಕೋರ್ 2 ಯಾವ್ದಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಅಪ್ಲಿಕೇಶನ್ಸ್. ಇದು MDA ಅಂತ ಕರೀತಾ ಇದ್ವಿ, ಬಟ್ ಇಟ್ಸ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಅಪ್ಲಿಕೇಶನ್ಸ್, ಮ್ಯಾನೇಜ್ಮೆಂಟ್ ಡೈನಮಿಕ್ಸ್ ಅಲ್ಲ. ಸೊ ಸಿಲೆಬಸ್ ಒಂದೇ ಇರುತ್ತೆ, ಬಟ್ ಸಬ್ಜೆಕ್ಟ್ ನೇಮ್ ಮಾತ್ರ ಚೇಂಜ್ ಆಗಿದೆ. ಮೂರನೇದು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ನಿಮ್ಗೆ ಮಾಡರ್ನ್ ಮಾರ್ಕೆಟಿಂಗ್ ಅಂತ ಏನೋ ಕರೀತಾ ಇದ್ವಿ, ಬಟ್ ಸೇಮ್ ಸಿಲೆಬಸ್ ಇರುತ್ತೆ, ಹೆಸರು ಮಾತ್ರ ಚೇಂಜ್ ಇದೆ. ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ಈ 3 ನಿಮಗೆ ಕಂಪಲ್ಸರಿ ಪೇಪರ್ಸ್. ಇವುಗಳ ಬಗ್ಗೆ ನೀವೇನು ಮಾಡಂಗಿಲ್ಲ. ಇವೆಲ್ಲ ಡಿಸಿಪ್ಲಿನ್ ಕೋರ್ ಅಂತ ಕರಿತೀವಿ, DSC ಅಂತ. ಇವುಗಳನ್ನ ನೀವೇನು ಮಾಡಂಗಿಲ್ಲ, ಇವು ಮ್ಯಾಂಡೇಟರಿ ಇರುತ್ತೆ, ಕಂಪಲ್ಸರಿ. 3 ಆದ್ಮೇಲೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ತಾವೆಲ್ಲ ಒಂದು ಓಪನ್ ಎಲೆಕ್ಟಿವ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಬೇರೆದು ಇದರ್ BA ಆಗಿರ್ಬೋದು, BCom BSc ಆಗಿರ್ಬೋದು, ಕಾಮರ್ಸ್ ಬಿಟ್ಟು ಬೇರೆ ಒಂದು ಪೇಪರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ನಮ್ಮ ಕಾಲೇಜಲ್ಲಿ BCom ಹುಡುಗರಿಗೆ ಒಟ್ಟು 5 ಓಪನ್ ಎಲೆಕ್ಟಿವ್ಸ್ ಕೊಟ್ಟಿದ್ದೀವಿ. ಒಂದು ಪ್ರೀ ರಿಫಾರ್ಮ್ಸ್ ಆಫ್ ಇಂಡಿಯನ್ ಎಕಾನಮಿ, ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಬಿಸಿನೆಸ್ ಮ್ಯಾಥಮೆಟಿಕ್ಸ್, ಹ್ಯೂಮನ್ ರೈಟ್ಸ್, ಇಂಟ್ರೊಡಕ್ಷನ್ ಟು ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂತ. ಸೊ ಇಲ್ಲಿ ಕಾಣುತ್ತೆ ನಿಮ್ಗೆ 4, 5, 6, 7, 8 ಅಂತ. ಸೊ ಇವು 5ರಲ್ಲಿ ಯಾವ್ದು ನೀವು ಸೆಲೆಕ್ಟ್ ಮಾಡಿದೀರಾ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೋಡಿ ಈ ಕಡೆ ನಿಮ್ಗೆ ಪ್ರಿಫರೆನ್ಸಸ್ ಅಂತ ಇರುತ್ತೆ. ಪ್ರಿಫರೆನ್ಸಸ್ ಅಲ್ಲಿ ನಿಮ್ಗೆ ಒಂದು ಡಾಟ್ ಬಾಕ್ಸಸ್ ಕಾಣುತ್ತೆ. ಇಲ್ಲಿ ನೀವು ಯಾವ್ದಿರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಓಪನ್ ಎಲೆಕ್ಟಿವ್ ಅನ್ನ ನೀವು ಸೆಲೆಕ್ಟ್ ಮಾಡಿದ್ರೇನೆ ನೀವು ಫೀಸ್ ಕಟ್ಟಲಿಕ್ಕೆ ಆಗ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ನೀವು ಫೀಸ್ ಕಟ್ಟಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದೋ ಒಂದನ್ನ ಸೆಲೆಕ್ಟ್ ಮಾಡಿದೀನಿ, ಇಂಟ್ರೊಡಕ್ಷನ್ ಟು ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ. 5 ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. 5ರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದು ನೀವು ಮುಂಚೆ ಸೆಲೆಕ್ಟ್ ಮಾಡಿರ್ತೀರಲ್ಲ ಅದನ್ನೇ ಮಾಡ್ಬೇಕು. ಯಾಕಂತಂದ್ರೆ ನೀವು ಲಾಸ್ಟ್ ಯಾವ್ದೋ ಸೆಲೆಕ್ಟ್ ಮಾಡಿರ್ತೀರಾ, ಈಗ ಇನ್ನೊಂದು ಸೆಲೆಕ್ಟ್ ಮಾಡಕ್ ಹೋದ್ರೆ ನಿಮ್ಗೆ ಇಂಟರ್ನಲ್ ಸಿಗೋದಿಲ್ಲ. ಯಾಕಂತಂದ್ರೆ ಅವ್ರು ಅಟೆಂಡೆನ್ಸ್ ತಗೊಂಡಿರ್ತಾರೆ, ಓಪನ್ ಎಲೆಕ್ಟಿವ್ ಪಾಠ ಮಾಡಿರ್ತಕ್ಕಂಥವ್ರು, ನಿಮ್ಗೆ ಇಂಟರ್ನಲ್ ಸಿಗೋದಿಲ್ಲ. ಹಂಗಾಗಿ ಮಾಡ್ಕೋಬೇಕು. ಇದು ಆದ್ಮೇಲೆ ನಿಮ್ಗೆ ಲ್ಯಾಂಗ್ವೇಜ್ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ. ಸೊ ಒಂದು ಲ್ಯಾಂಗ್ವೇಜ್ 1 ಯಾವ್ದಪ್ಪ ಇರುತ್ತೆ, ಕೆಲವರು ಕನ್ನಡ, ಮ್ಯಾಕ್ಸಿಮಮ್ ಎಲ್ಲರದು ಕನ್ನಡ ಇರುತ್ತೆ. ಕೆಲವು ಸ್ಟೂಡೆಂಟ್ಸ್ ಹಿಂದಿ ತಗೊಂಡಿರ್ತೀರಾ, ಕೆಲವರು ಉರ್ದು ತಗೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಕನ್ನಡ ತಗೊಂಡಿದ್ದೀನಿ ಅಂತಂದ್ರೆ ಕನ್ನಡದ ಮೇಲೆ ಕ್ಲಿಕ್ ಮಾಡ್ಬೇಕು. ನೋಡಿ ಇಲ್ಲಿ 9, 10, 11ರಲ್ಲಿ ನಿಮ್ಗೆ ಕನ್ನಡ, ಹಿಂದಿ, ಉರ್ದು ಅಂತ 3 ಇರುತ್ತೆ. 3ರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಬೇಕು. ಇದರ ಕನ್ನಡ, ಹಿಂದಿ ಆರ್ ಉರ್ದು. ನೀವು ಯಾವ್ದು ತಗೊಂಡಿದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ 12ನೇದು ಎಬಿಲಿಟಿ, ಅದು ಎನ್ಹಾನ್ಸ್ಮೆಂಟ್ ಕೋರ್ಸ್, ನಥಿಂಗ್ ಬಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಇದು ಎಲ್ರಿಗೂ ಕಂಪಲ್ಸರಿ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡಲೇಬೇಕು. ದಿಸ್ ಇಸ್ ಕಂಪಲ್ಸರಿ ಇಂಗ್ಲಿಷು. ಮತ್ತೆ ಡಿಜಿಟಲ್ ಫ್ಲೂಯೆನ್ಸಿ ಇದೆ ನಿಮ್ಗೆ, ಅದನ್ನು ಕ್ಲಿಕ್ ಮಾಡಬೇಕು. ಅದ್ರ ಜೊತೆಗೆ 2 ಕೊಟ್ಟಿರ್ತಾರೆ, ಯೋಗ, ಹೆಲ್ತ್ ಅಂಡ್ ವೆಲ್ನೆಸ್ ಅಂತ. ಅವುಗಳು ಏನೋ ನಿಮ್ಗೆ ಎಕ್ಸಾಮ್ ಇರೋದಿಲ್ಲ, ಜಸ್ಟ್ ಇಲ್ಲಿ ತೋರಿಸ್ತಾ ಇರುತ್ತೆ ಅಷ್ಟೇ. ಅವುಗಳ ಬಗ್ಗೆ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ. ನಿಮ್ಗೆ ಇಂಟರ್ನಲ್ಸ್ ನಾವು ಫೀಡ್ ಮಾಡ್ತೀವಿ ಅದಕ್ಕೆ. ಇವೆರಡು ಆ ರೀತಿ ಇರುತ್ತೆ. ಸೊ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ಸೊ ಎಲ್ಲಿಗೆ ಹೋಗ್ಬೇಕು, ನೀವು ಅಕಾಡೆಮಿಕ್ಸ್ ಹೋಗ್ಬೇಕು. ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಹೋದಾಗ ನಿಮಗೆ ಈ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಫಸ್ಟ್ 3 ಮ್ಯಾಂಡೇಟರಿ ಇರುತ್ತೆ. ಇದಕ್ಕೆ ಪ್ರಿಫರೆನ್ಸ್ ಕೊಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನೇನು ಮಾಡಬಾರ್ದು. ಅದಾದ್ಮೇಲೆ ನೆಕ್ಸ್ಟ್ ಓಪನ್ ಎಲೆಕ್ಟಿವ್ಸ್ ಬರುತ್ತೆ. ಓಪನ್ ಎಲೆಕ್ಟಿವ್ಸ್ ನಾವು ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥದ್ದು 5. ಒಂದು ಪ್ರೀ ರಿಫಾರ್ಮ್ಸ್ ಆಫ್ ಇಂಡಿಯನ್ ಎಕಾನಮಿ, ಎಕನಾಮಿಕ್ಸ್, ಹಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಹ್ಯೂಮನ್ ರೈಟ್ಸ್ ಹಿಸ್ಟ್ರಿದು, ಮತ್ತೆ ಹ್ಯೂಮನ್ ರೈಟ್ಸ್ ಬಂದು ಪೊಲಿಟಿಕಲ್ ಸೈನ್ಸ್, ಇನ್ನೊಂದು ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂತ. 5ರಲ್ಲಿ ತಾವ್ ಯಾವ ತಗೊಂಡಿರ್ತೀರಾ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಹೋಗ್ಬೇಕಾಗುತ್ತೆ. AECC ನೋಡಿ ಇಲ್ಲಿ 8 ಕೋರ್ಸ್ 8, 8, 8 ಅಂತ ಇರುತ್ತೆ 3 ಕಡೆ. ಸೊ 8 ಈಸ್ ನಥಿಂಗ್ ಬಟ್ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್. ಕನ್ನಡನ, ಹಿಂದಿನ, ಉರ್ದುನ 3 ಪೈಕಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇಂಗ್ಲಿಷ್ ಮತ್ತೆ ಡಿಜಿಟಲ್ ಫ್ಲೂಯೆನ್ಸಿನ ಕಂಪಲ್ಸರಿ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ್ದಾದ ಮೇಲೆ ನೀವೇನಪ್ಪ ಮಾಡ್ಬೋದು ಅಂತಂದ್ರೆ, ಜಸ್ಟ್ ಅ ಮಿನಿಟ್, ತಾವೆಲ್ಲ ಏನ್ ಮಾಡ್ಬೋದು ಅಂತ ಹೇಳ್ತೇನೆ.
ಸಬ್ಮಿಟ್ ಬಟನ್ ಅನ್ನ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಬಟನ್ ಅನ್ನ ಯಾಕೆ ಕ್ಲಿಕ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಒಂದು ಸೆಕೆಂಡ್ ನೀವು ಹಾಗೆ ಇರಿ. ಈ ರಿಜಿಸ್ಟರ್ ನಂಬರ್ 0002 ತಗೊಂಡಿರೋದು ಫೈನಾನ್ಷಿಯಲ್ ರಿಫಾರ್ಮ್ಸ್ ಆಫ್ ಇಂಡಿಯನ್ ಎಕಾನಮಿ, ಫ್ರೀ ರಿಫಾರ್ಮ್ಸ್. ಸೊ ಇಷ್ಟೆಲ್ಲ ಆದ್ಮೇಲೆ ತಾವು ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ನಾವು ಎಸ್ ಅಂತ ಕೊಟ್ಟಾಗ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕೊಟ್ರೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗತ್ತೆ. ಈ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಾಗಲೇ ತಾವು ಏನ್ ಮಾಡ್ಲಿಕ್ಕೆ ಆಗೋದು, ಮುಂದಿನ ಹಂತ ಅಂದ್ರೆ ಫೀಸ್ ಕಟ್ಲಿಕ್ಕೆ ನಿಮ್ಗೆ ಅನುವು ಮಾಡ್ಕೊಡೋದು. ಅವಾಗ ನಾವು ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಮಾಡ್ತೇವೆ, ನಿಮ್ಮನ್ನ ಅಪ್ರೂವ್ ಮಾಡ್ತೇವೆ. ಅಪ್ರೂವ್ ಮಾಡಿದಾಗ ನಿಮ್ಗೆ ಫೀಸ್ ಕಟ್ಲಿಕ್ಕೆ ಅನುವು ಆಗತ್ತೆ. ಇಲ್ಲ ಅಂತಂದ್ರೆ ನೀವು ಫೀಸ್ ಕಟ್ಲಿಕ್ಕೆ, ಎಕ್ಸಾಮ್ ಫೀಸ್ ಕಟ್ಲಿಕ್ಕೆ ಆಗೋದಿಲ್ಲ, ಎಕ್ಸಾಮ್ ತಗೊಳಕ್ಕೂ ಆಗೋದಿಲ್ಲ. ಇದಕ್ಕೆ ಲಾಸ್ಟ್ ಡೇಟ್ ಬಂದು 31 ಅಂದ್ರೆ ನಾಳೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಡೇಟ್ ಬಂದು ನಾಳೆ ಒಳಗಾಗಿ ನೀವೇನ್ ಮಾಡ್ಬೇಕು, ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ತಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ 31ನೇ ತಾರೀಕು ಗುರುವಾರ ನಿಮ್ಮ ಕ್ಲಾಸ್ ಟೀಚರ್ಸ್ ಎಲ್ಲ ಕಾಲೇಜಲ್ಲಿ ಇರ್ತಾರೆ. ನೀವೆಲ್ಲರೂ ಬಂದು, ನಿಮ್ಗೆ ಯಾರ್ಯಾರು ಗೊತ್ತಾಗೋದಿಲ್ಲ ಅವರು ನಿಮ್ಮ ಕ್ಲಾಸ್ ಟೀಚರ್ಸ್ ಅನ್ನ ಮೀಟ್ ಆಗಿ ನೀವು ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮಗೆ ಒಂಚೂರು ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ಮತ್ತೆ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇದು ಯೂನಿವರ್ಸಿಟಿ ಕಡೆಯಿಂದ ಆಗಿರ್ತಕ್ಕಂಥದ್ದು. ಮತ್ತೆ ಹೇಳ್ತಾ ಇದ್ದೀನಿ, ಅಗೇನ್ ಅಂಡ್ ಅಗೇನ್ ಐ ಆಮ್ ರಿಪೀಟಿಂಗ್. ಸೊ ನಿಮ್ಗೆ ಲಾಸ್ಟ್ ಡೇಟ್ ಬಂದು ನಾಳೆನೆ 31st ಮಾರ್ಚ್. ಅದರೊಳಗಾಗಿ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನ ಮುಗಿಸ್ಕೋಬೇಕಾಗತ್ತೆ. ಸೊ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ತಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನ ಇಮಿಡಿಯೇಟ್ ಆಗಿ ಮುಗಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.